ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಹೊರವಲಯದಲ್ಲಿರುವ ಹಂಡಿಗನಾಳ ಗ್ರಾಮದ ಖಾಸಗಿ ಛತ್ರವೊಂದರಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಲೋಕಸಭಾ ಸದಸ್ಯ ಮುನಿಸ್ವಾಮಿ, ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಬೆಂಬಲಿಗರೊಂದಿಗೆ ಶಿಡ್ಲಘಟ್ಟ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಚುನಾವಣೆ ಕುರಿತು ಪೂರ್ವಭಾವಿ ಸಭೆ ನಡೆಸಿದರು. ಎಸ್ ರಾಘವೇಂದ್ರನ್ ಅವರು ನಮ್ಮೆಲ್ಲ ಉದ್ದೇಶಿಸುವಂತೆ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಲೋಕಸಭಾ ಸದಸ್ಯ ಮುನಿಸ್ವಾಮಿ ಮಾತನಾಡುತ್ತಾ, ಮಾಜಿ ಶಾಸಕ ರಾಜಣ್ಣ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಸಂತಸದ ವಿಷಯವಾಗಿದ್ದು, ಶಿಡ್ಲಘಟ್ಟ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಮತ್ತು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನ ಟೀಕಿಸುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಹಾದಿಯನ್ನ ಕೊಂಡಾಡಿದರು. ನಾವು ಶಿಡ್ಲಘಟ್ಟ ಮತ್ತೆ ಚಿಂತಾಮಣಿಯನ್ನು ಡೆವಲಪ್ ಮಾಡ್ತೀವಿ. ಏನು ಹೊಸದಾಗಿ ನಮ್ಮ ರಾಜಣ್ಣವರು ಹಿಂದೆ ಶಾಸಕರಾಗಿದ್ರು, ಮನೆ ಹೋಗಿ ಅವ್ರ ಮನೆ ಕೆಲಸ ಮಾಡಿಕೊಡ್ತಾ ಇದ್ರು, ನಮ್ಮ ಕಾರ್ಯಕರ್ತರ ಕೆಲಸ ಅಂತ ಮುಖಂಡರು ಮಾಜಿ ಶಾಸಕರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡು ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಯಾವ ರೀತಿ ದೇಶ ಮುನ್ನಡೆಸ್ತಾ ಇದ್ದಾರೆ, ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು ಯಾವ ರೀತಿ ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಬೇಕು ಅನ್ನೋ ಮಹಾದಾಸೆ ಇಟ್ಕೊಂಡು ರಾಜಣ್ಣ ಅವರ ಮತ್ತೆ ನಿಮ್ಮನ್ನೆಲ್ಲ ಕರ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಳೆ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ನನಗೊಂದು ರೀತಿಯಲ್ಲಿ ಇದು ಹಬ್ಬದ ವಾತಾವರಣ ಆಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಖಾತೆ ತೆರೀತೀರಿ, ಮುಂದಿನ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ MLA ಎಲೆಕ್ಷನ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂತ ಇದ್ರು, ಒಂದು ಕಾಲದಲ್ಲಿ ನಾಯಿ ನೋಡಿಸಿದ್ರೇನು ಓಟ್ ಹಾಕ್ತಾ ಇದ್ರು ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು. ಅವ್ರಿಗೆ ಅಷ್ಟೊಂದು ದುರಾಚಾರ ಇತ್ತು, ನಮ್ಮ ಪಾರ್ಟಿ ಹೆಸರು ಹೇಳಿದ್ರೆ ನಾಯಿ ಓಟ್ ಹಾಕ್ಬಿಡ್ತೀರಿ ಅಂತ. ಆದ್ರೆ ಈಗ ನಾಯಿನಲ್ಲ, ಯಾರು ಕಾಂಗ್ರೆಸ್ ಪಾರ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ತಂದೆ, ತಾತ, ಮುತ್ತಾತ, ಅದಾದ್ಮೇಲೆ ಅವ್ರ ಸೊಸೆ, ಅವ್ರ ಮೊಮ್ಮಗ ಇವರು ಬಂದಿದ್ದಾರೆ, ಅವರೇ ಸೇರಿದ್ರಲ್ಲಿ ಯಾರು ಓಟ್ ಹಾಕಲ್ಲ ಅಂತ ಪರಿಸ್ಥಿತಿಗೆ ದೇಶದಲ್ಲಿ ಬಂದಿರೋದು. ಶಾಸಕರಾಗೋದಕ್ಕೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯಗಳಾಗೋದಕ್ಕೆ, ಸ್ಥಳೀಯ ಸಂಸ್ಥೆಯ ಸದಸ್ಯರಾಗಿ ಆಯ್ಕೆ ಆಗೋದಕ್ಕೆ ಎಲ್ಲ ಕಷ್ಟಪಟ್ಟು ನಮ್ಮ ಕಾರ್ಯಕರ್ತರನ್ನ ಇವತ್ತು ನಾಯಕರನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ 6 ತಂಡಗಳು ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನೀವೆಲ್ಲ ತುಂಬಾ ಮಾತಾಡ್ತಾ ಇದ್ದೀರಿ, ಸುಮಾರು ವರ್ಷಗಳ ನಿಮ್ಮ ಜೀವನಗಳನ್ನ ವೇಸ್ಟ್ ಮಾಡ್ಕೊಂಡಿದ್ದೀರಿ. 22ನೇ ತಾರೀಕು ಚುನಾವಣೆ ಇದೆ. ರಾಜಣ್ಣ ಅವರು ನಿಮ್ಮನ್ನೆಲ್ಲ ನಂಬ್ಕೊಂಡು, ನಮ್ಮ ಭಾರತೀಯ ಜನತಾ ಪಾರ್ಟಿ ನಂಬ್ಕೊಂಡು ನಮ್ಮ ಜೊತೆಗೆ ಬಂದಿದ್ದಾರೆ. ನರೇಂದ್ರ ಮೋದಿಜಿಯವರು ನಮ್ಮಲ್ಲಿ ಏನು ರಾಮ ಜನ್ಮಭೂಮಿ ಇತ್ತು ಅದನ್ನು ಬುದ್ಧಿ ಪೂಜೆ ಮಾಡಿಸಿದ್ದಾರೆ. ಈಗ ಕೆಲಸ ನಡೀತಾ ಇದೆ. ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುತ್ತಾ, ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ರೇಷ್ಮೆ ಇಲಾಖೆಯ ಬಗ್ಗೆ ವಿಸ್ತಾರವಾದ ಚರ್ಚೆ ಮಾಡಿ ಜನರ ಸಮಕ್ಷದಲ್ಲಿಯೇ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರೇಷ್ಮೆ ಇಲಾಖೆ ಬಗ್ಗೆ ಒಂದು ವಿಸ್ತಾರವಾದಂತಹ ಒಂದು ಚರ್ಚೆ ಇವತ್ತು ಶಿಡ್ಲಘಟ್ಟದಲ್ಲಿ ಆಗುವಂತ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ತಂದು ನಿಮ್ಮ ಸಮಕ್ಷಮದಲ್ಲಿ ಆ ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡ್ತೀನಿ ಎಂದು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮಾತನಾಡಬೇಕು. ಹಾಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕರ್ತರು ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೀರಿ ಅವರಿಗೆ ಸಂಪೂರ್ಣ ಬೆಂಬಲ ನಾವು ಪಕ್ಷದಿಂದ ನಾವು ಕೊಡ್ತೇವೆ. ಹಾಗಾಗಿ ಅದೇ ರೀತಿ ಇವತ್ತು ಯಾರೆಲ್ಲ ಇವತ್ತು ಬೇರೆ ಪಕ್ಷಗಳಿರ್ಬೋದು ಅಥವಾ ಸ್ವತಂತ್ರವಾಗಿ ಅವರೇ ಇಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ, ತಾತ್ವಿಕವಾಗಿ ಇವತ್ತು ನಮ್ಮ ಪಕ್ಷಗಳ ಜೊತೆ ಅವರು ಗುರುತಿಸಿಕೊಳ್ಳಲಿಕ್ಕೆ ಅಪೇಕ್ಷೆಯನ್ನು ಪಟ್ಟರೆ ನಮ್ಮ ತತ್ವ ಸಿದ್ಧಾಂತವನ್ನು ಅವರೇನಾದರೂ
ಒಪ್ಪಿದ್ ಬಂದ್ರೆ ಅವರನ್ನ ಸ್ವಾಗತ ಕೂಡ ನೀವೆಲ್ಲ ಕೂಡ ಮಾಡಬೇಕು. ಅವ್ರಿಗೂ ಕೂಡ ಬೆಂಬಲವನ್ನು ಕೊಟ್ಟು ಯಾರೆಲ್ಲ ಹೆಚ್ಚು ಜನರನ್ನ ಗೆಲ್ಲಿಸೋದಕ್ಕೆ ಶಿಡ್ಲಘಟ್ಟದಲ್ಲಿ ಏನೆಲ್ಲ ನೀವು ವ್ಯೂಹವನ್ನ ರಚನೆ ಮಾಡಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅದನ್ನ ಮಾಡಿ ನಿಮ್ ಜೊತೆ ನಾನು ಇರ್ತೇನೆ. 100ಕ್ಕೆ 100 ನಾವು ಸಂಸದರು, ರಾಜ್ಯ ಸರ್ಕಾರ, ಶಿಡ್ಲಘಟ್ಟದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆಲಿದೆ, ಶಿಡ್ಲಘಟ್ಟದ ರೈತರ ಜೊತೆಲಿದೆ, ಶಿಡ್ಲಘಟ್ಟದ ಇಡೀ ನಾಗರಿಕ ಬಂಧುಗಳ ಜೊತೆ ನಾವಿದ್ದೇವೆ. ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಅಂದ್ರೆ ಅಭಿವೃದ್ಧಿ ಅನ್ನೋದನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡಿ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಸಭೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಬೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ. ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ, ಆಧಾರ್ ಪ್ರಿಂಟ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶವೃಕ್ಷ, ವಾಸಸ್ಥಳ ದೃಢೀಕರಣ ಪತ್ರ, ಸೀನಿಯರ್ ಸಿಟಿಜನ್ ಕಾರ್ಡ್, ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, ಪಾಸ್ಪೋರ್ಟ್ ಅಪ್ಲಿಕೇಶನ್, ಡಿಎಲ್ ಅರ್ಜಿ, ಮೆಡಿಕಲ್ ಇನ್ಶೂರೆನ್ಸ್, ಸರ್ಕಾರಿ ಖಾಸಗಿ ಆನ್ಲೈನ್ ಅರ್ಜಿಗಳು, ಸಿಇಟಿ, ಎನ್ಇಟಿ, ಟಿಇಟಿ, ನೀಟ್ ಆನ್ಲೈನ್ ಸರ್ವಿಸಸ್, ಪಹಣಿ, ಮ್ಯೂಟೇಷನ್, ಟಿಕೆಟ್ ಬುಕಿಂಗ್, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು, ಕಲರ್ ಜೆರಾಕ್ಸ್, ಲ್ಯಾಮಿನೇಷನ್, ಮೊಬೈಲ್ ರೀಚಾರ್ಜ್, ಮನಿ ಟ್ರಾನ್ಸ್ಫರ್, ಎಚ್ಡಿಎಫ್ಸಿ ಅಕೌಂಟ್, ಎಚ್ಡಿಎಫ್ಸಿ ಲೋನ್, ಎನ್ಪಿಎಸ್, ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಬೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ 5890, ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 10890, ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 18890, ಸೆಮಿ ಆಟೋಮೆಟಿಕ್ washing machine starting from 7890, top load washing machine starting from 11890, front load washing machine starting from 19890. ಪ್ರತಿ 10,000ಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ 10% 50% ರಿಯಾಯಿತಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ಇಂದು ಎಂಟರ್ಪ್ರೈಸಸ್, ದೇವಾಲಪ್ಪ ಕಾಂಪ್ಲೆಕ್ಸ್, ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ, ಬೆಂಗಳೂರು ರಸ್ತೆ, ಚಿಂತಾಮಣಿ. ದೂರವಾಣಿ ಸಂಖ್ಯೆ 08154255995, ಮತ್ತೊಂದು ಸಂಖ್ಯೆ 9901154105. ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಹಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ. ಅದಕ್ಕಾಗಿ ಭೇಟಿ ನೀಡಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ. ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ. ವಾಸಿಸಲು ಸುಂದರವಾದ ಸ್ಥಳ, ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ. ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ. ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ. ಮೊದಲ 50 ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ. ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣವುಳ್ಳ ಪ್ರದೇಶವಾಗಿದ್ದು, ಮನೆ ನಿರ್ಮಾಣಕ್ಕೆ ಎಲ್ಲ ಅರ್ಹತೆಯುಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್, ಕೆಆರ್ ಬಡಾವಣೆ, ಚಿಂತಾಮಣಿ. ಸೈಟ್ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ 9916852260.
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಚಿಂತಾಮಣಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ನಲ್ಲಿ. ಕೇವಲ 5,000 ಖರೀದಿ ಮೇಲೆ ಒಂದು ಆಕರ್ಷಕ ಲಕ್ಕಿ ಕೂಪನ್ ಹಾಗೂ ಪ್ರತಿಯೊಬ್ಬ ಗ್ರಾಹಕರಿಗೂ ಖಚಿತ ಬಹುಮಾನದ ಸ್ಕ್ರಾಚ್ ಕಾರ್ಡ್ ಉಚಿತ ಮತ್ತು 1 ಲಕ್ಷಕ್ಕೂ ಅಧಿಕ ಉಚಿತ ಬಹುಮಾನಗಳ ಮೇಳ. ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯವು ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್, ಬೆಂಗಳೂರು ರಸ್ತೆ ಅಂಜನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9448091981.